ರಾಜಕೀಯ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಪಕ್ಷದ ಮುಖಂಡನ ಮೇಲೇನೆ ಹಲ್ಲೆ ಆಗಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿರುವ ಲೇಡಿ ಯೂತ್ ಎಂಪವರ್ಮೆಂಟ್ ಪಾರ್ಟಿಯಲ್ಲಿದ್ದ ಮಹಿಳೆಯಿಂದ ಆದಂತಹ ಕೃತ್ಯ ಇದು. ದಾವಣಗೆರೆ ಬೈ ಎಲೆಕ್ಷನ್ಗೆ ನಿಂತಿದ್ದಂತಹ ಶಬಾಜ್ ಮೇಲೆ ಮಹಿಳೆ ಹಲ್ಲೆ ಮಾಡಿದ್ದಾರೆ. ಕ್ವೀನ್ ಖಾನ್ ಎಂಬಾಕೆಯಿಂದ ಶಬಾಜ್ ಮೇಲೆ ಹಲ್ಲೆಯಾಗಿದೆ. ಅದು ಕೂಡ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾಳೆ. ಅನೈತಿಕ ಚಟುವಟಿಕೆಗಳಲ್ಲಿ ಕ್ವೀನ್ ಖಾನ್ ಭಾಗಿಯಾಗಿದ್ದಂತಹ ಆರೋಪ ಕೂಡ ಇದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಪಕ್ಷದಿಂದ ಕ್ವೀನ್ ಖಾನ್ ಉಚ್ಚಾಟನೆ ಮಾಡಲಾಗಿದೆ. 2 ದಿನದ ಹಿಂದೆ ಮನೆಗೆ ಹೋಗಿ ಹಲ್ಲೆ ಮಾಡಿರುವ ಕ್ವೀನ್ ಖಾನ್ ಹುಡುಗರನ್ನ ಕರೆದುಕೊಂಡು ಹೋಗಿ ಮನೆಗೆ ನುಗ್ಗಿ ಶಬಾಜ್ಗೆ ಹಲ್ಲೆ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿ ಧಮಕಿ ಹಾಕಲಾಗಿತ್ತು. ಹೊಡೆದಿದ್ದು ನಾನೇ ಅಂತ ಧೈರ್ಯ ಇದ್ರೆ ಹೇಳು ಎಂದು ವಿಡಿಯೋ ಕೂಡ ಮಾಡಿದ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. कीरे शाहबाज इतना झूठ बोल रहा है सो अब ते भी सच बोल रे. कौन रे मारे सो तुझे? पूरी दुनिया को मालूम तुझे कौन मारिंग कर को बोल को. तू हाथ धो को दावनगिरे वाले के पीछे पड़िया न रे. कीरे सच बोलने डर क्या तुझे? नाम लेने डर क्या तुझे? कीरे शाहबाज इतना झूठ बोल रहा है. ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈ ಬಾರಿ ದಾವಣಗೆರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ನನ್ನ ತಪ್ಪು ಏನಂತ ಹೇಳಿದ್ರೆ, ನಾನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೋಸ್ಕರ ನನಗೆ ಅವಾಗ್ಲಿಂದಾನು 23ನೇ ತಾರೀಕು ನಾನು ನಾಮಿನೇಷನ್ ಹಾಕ್ದಾಗ್ಲಿಂದಾನು ಕೂಡ ನಾನು ಇರುವಂಥ ಹೋಟೆಲ್ಗೆ ಬಂದು ಹೆದರಿಸುವಂಥ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನಗೆ ಹೆದರ್ಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಭಾಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ ಇರಬೇಕಾದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ವಿಡಿಯೋ ಮಾಡಿ ಹಾಕೋದು. ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಣಾಂತಿಕ ಹಲ್ಲೆ ಆಗಕ್ಕೆ ನಾನು ಏನು ಯಾರ್ದು ಪ್ರಾಪರ್ಟಿ ಹೊಡ್ಕೊಂಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರಿಗೂ ನಾನು ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬು ಮಾಡಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಇವತ್ತು ನೋಡಿ ನನಗೆ ಇಲ್ಲೆಲ್ಲ ಹೊಡೆದು ಇಲ್ಲೆಲ್ಲ 3 ಟಾಕೆ ಹಾಕಿ ಬಹಳಷ್ಟು ರೀತಿ ನನಗೆ ತೊಂದರೆ ಉಂಟು ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಮಾಡಿ ನಮ್ಮ ಬೆಂಗಳೂರು ಗಂಟ ಬಂದು ಇವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ದಾವಣಗೆರೆ ಎಲೆಕ್ಷನ್ನು ಯಾಕೆ ಕೀಳು ಮಟ್ಟಕ್ಕೆ ಹೋಗಿದೆ. ಆದರೆ ನಮ್ಮ ಮೇಲೇನೆ ಮಾರಣಾಂತಿಕ ಹಲ್ಲೆ ಮಾಡಿಸಿ ನನಗೆ ಈ ಮಟ್ಟಕ್ಕೆ ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಭಾಳ ತೊಂದರೆ ಅನುಭವಿಸಿದ್ದೀನಿ. ನೋಡಿ, ನನ್ನ ಪಕ್ಷ ಲೇಡಿ ಬಂದು ಕ್ವೀನ್ ಖಾನ್ ಅಂತ, ಅವಳು ಬಂದು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ಮೆಂಬರ್ ಇದ್ದರು. ಅವ್ರಿಗೆ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಉಚ್ಚಾಟನೆ ಮಾಡಿರ್ತಾರೆ. ದ ರೀಸನ್ ಅವ್ರಿಗೆ ಉಚ್ಚಾಟನೆ ಮಾಡಿರೋದು ಯಾಕಂದರೆ ಅವರು ವೈಶ್ಯವಾಟಿಕ, ಪ್ರಾಸ್ಟಿಟ್ಯೂಷನ್ನು ಹಾಗೂ ಊರಿಂದ ಹುಡುಗರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರಿಗೆಲ್ಲ ಕರೆಸಿ ಮತ್ತು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿಸಿ, ಹನಿ ಟ್ರ್ಯಾಪ್ ಮಾಡಿಸಿ ಬ್ಲ್ಯಾಕ್ ಮೇಲ್ ಮಾಡಿಸಿ ಆ ಹುಡುಗರಿಗೆಲ್ಲ ದುಡ್ಡು ಇಸ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಅವರು ವೀಡಿಯೋಸ್ ಕೀಚೆಂದು ಒಂದು ಕ್ಯಾಮ್ರಾ ಬರುತ್ತಲ್ಲ ಸರ್, ಅದು ಕೀಚೆಂದು ಕ್ಯಾಮ್ರಾಯಿಂದ ವೀಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಬಲವಂತವಾಗಿ ಅವ್ರಿಗೆ ದುಡ್ಡೆಲ್ಲ ಇಸ್ಕೊಂಡು ಮಾಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರ್ತಾರೆ. CM ಶಹಬಾಜ್ ಖಾನ್ ಅಂತ ದಾವಣಗೆರೆ MLA ಕ್ಯಾಂಡಿಡೇಟ್. ಬ್ಯಾಂಗ್ಳೂರಲ್ಲಿ ಇವಳು ಕ್ವೀನ್ ಖಾನ್, ಲೇಡಿ ಡಾನ್ ಯಾರಿದ್ದಾಳೆ ಅವಳು ಏಕಾಏಕಿ ರಾತ್ರಿ ಒಂದು 2-2:30 ಸಮಯದಂತ 5-10 ಜನರ ಗ್ಯಾಂಗ್ ಕಟ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಮನೆ ಒಳಗಡೆ ನುಗ್ಗಿ ಆ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ CM ಶಹಬಾಜ್ ಖಾನ್ ಅವ್ರ ಮನೆಯಲ್ಲಿ ನುಗ್ಗಿ ಅವ್ರಿಗೆ ಲಾಂಗ್ ಮಚ್ಚುಗಳಿಂದ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅವ್ರಿಗೆ ಇವಾಗ ಸದ್ಯ ಅವರು ಹಾಸ್ಪಿಟಲೈಸ್ ಆಗಿ ಅವ್ರ ಹಾಸ್ಪಿಟಲ್ಲಿ ಇದ್ದಾರೆ ಸರ್. ಲೇಡಿ ಬಂದು ಕ್ವೀನ್ ಖಾನ್ ಅಂತ, ಅವಳು ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.